ಹಲೋ ನಮಸ್ಕಾರ. ಕೊಪ್ಪಳ ನಗರ ಒಂದು ಬೆಳೆಯುತ್ತಿರುವಂಥ ನಗರವಾಗಿದೆ. ಇದು ಜಿಲ್ಲಾ ಕೇಂದ್ರವಾಗಿದೆ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ನಿತ್ಯ ಕಾಲೇಜಿಗಾಗಿ ಬರ್ತಾರೆ. ಅದರಲ್ಲೂ ಪದವಿ ಕಾಲೇಜಿಗೆ ಬರುವಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಮೂಲಭೂತ ಸೌಲಭ್ಯದ ಕೊರತೆ ಹೆಚ್ಚಾಗಿದೆ. ಈ ಕಾರಣಕ್ಕಾಗಿ ಇಲ್ಲಿ ಒಂದು ಬೃಹತ್ತಾದ ಹೊಸ ಕಾಲೇಜನ್ನು ನಿರ್ಮಿಸಿದ್ದಾರೆ. ಅದರ ಉದ್ಘಾಟನೆಗೆ ಆಗಿದ್ದರೂ ಸಹ ಅಲ್ಲಿ ಸ್ಥಳಾಂತರವಾಗದೆ 1.5 ವರ್ಷದಿಂದ ವಿದ್ಯಾರ್ಥಿಗಳು ಪರದಾಡುವಂಥ ಸ್ಥಿತಿ ಇದೆ. ಒಂದು ಕಡೆ ಇಲ್ಲಿ ಕೊಪ್ಪಳದಲ್ಲಿ ಸುಮಾರು ಜಿಲ್ಲಾ ಕೇಂದ್ರವಾದ ನಂತರ ಮತ್ತು ನಗರ ಪ್ರದೇಶವಾಗಿರೋದ್ರಿಂದ ಇಲ್ಲಿ ಮಹಿಳಾ ವಿಶ್ವವಿದ್ಯಾಲಯದ ಮಹಿಳಾ ಕಾಲೇಜಿನಾಗಿರ್ಬೋದು ಮತ್ತು ಇದು ಕೊಪ್ಪಳ ವಿಶ್ವವಿದ್ಯಾಲಯ ವ್ಯಾಪ್ತಿಗೆ ಬರುವಂಥ ಕೊಪ್ಪಳ ಪ್ರಥಮ ದರ್ಜೆ ಕಾಲೇಜಲ್ಲಿ ಕೋ ಎಜುಕೇಷನ್ ಇದ್ದರೆ ಮಹಿಳಾ ಕಾಲೇಜಿನಲ್ಲಿ ಮಹಿಳಾ ವಿದ್ಯಾರ್ಥಿಗಳು ಮಾತ್ರ ಇದ್ದಾರೆ. ಈ ಕಾರಣಕ್ಕಾಗಿ ಇಲ್ಲಿ ಸುಮಾರು 3600 ವಿದ್ಯಾರ್ಥಿಗಳು ಈ ಬಾರಿ ಇಲ್ಲಿ ಪ್ರವೇಶವನ್ನು ಪಡೆದಿದ್ದಾರೆ. 3600 ವಿದ್ಯಾರ್ಥಿಗಳಿಗೆ ಕೊಠಡಿಯ ಸಮಸ್ಯೆ ಇದೆ. ಈ ಕೊಠಡಿಯ ಸಮಸ್ಯೆ ಕಾರಣಕ್ಕಾಗಿ ಈಗ ಕಾಲೇಜು ಆಡಳಿತ ಮಂಡಳಿಯು ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದೆ. ಮುಂಜಾನೆ ಅವಧಿಗೊಂದು ಮತ್ತು ಮಧ್ಯಾಹ್ನ ಅವಧಿಗೆ ಒಂದೊಂದು ಕಾಲೇಜನ್ನು ನಡೆಸಿಕೊಂಡು ಹೋಗ್ತಾ ಇದೆ. ಆದರೆ ಇದಕ್ಕೆ ಒಂದು ಸಂಪೂರ್ಣವಾದ ಕಾಲೇಜು ಕಟ್ಟಡ ಬೇಕು ಮತ್ತು ಕೊಠಡಿ ಕೊರತೆ ಮತ್ತು ಅಲ್ಲಿರುವಂಥ ಕಾಲೇಜಿನ ಕೊಠಡಿಯಲ್ಲಿ ವಿದ್ಯಾರ್ಥಿಗಳು ಕೂಡಿಕೊಳ್ಳುವುದು ಸಹ ಇದೆ ಮತ್ತು ಮೂಲಭೂತ ಸೌಲಭ್ಯವನ್ನು ಒದಗಿಸಲು ಕಷ್ಟ ಆಗ್ತಾ ಇದೆ. ಈ ಕಾರಣಕ್ಕಾಗಿ ಇಲ್ಲಿ ಒಂದು ಬೃಹತ್ತಾದ ಕಟ್ಟಡವನ್ನು ನಿರ್ಮಿಸಿದ್ದಾರೆ. ಆದರೆ ಅದಕ್ಕೆ ಕಟ್ಟಡಕ್ಕೆ ಬೇಕಾಗಿರುವಂಥ ಮುಖ್ಯ ರಸ್ತೆಯನ್ನು ಮಾಡದೇ ಇರೋದು ಒಂದು ಕಡೆ ಆಗಿದ್ದರೆ, ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ 67 ಏನು ಗುತ್ತಿಯಿಂದ ಅಂಕೋಲಿಗೆ ಹೋಗಿರುವಂಥ ರಾಷ್ಟ್ರೀಯ ಹೆದ್ದಾರಿ ಇದರ ಮುಖದೆ ಕೊಪ್ಪಳದಿಂದ ಚುಕ್ಕನಕಲ್ಲದಿಂದ ಸುಮಾರು ಒಂದು 3-4 ಕಿಲೋಮೀಟರ್ ವಲಯದಲ್ಲಿರುವಂಥ ಇಲ್ಲಿ ಹೋಗೋದು ಸಹ ಇದೆ ಮತ್ತು ವಿದ್ಯಾರ್ಥಿಗಳು ಹೆದ್ದಾರಿಯನ್ನು ದಾಟಿಕೊಂಡು ಹೋಗುವಾಗ ಅಪಘಾತಕ್ಕೆ ಆಹ್ವಾನ ನೀಡ್ತಾ ಇದೆ. ಈ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಸಹ ಇಲ್ಲಿ ವಿರೋಧ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಬಸ್ ವ್ಯವಸ್ಥೆ ಇಲ್ಲದೆ ಮತ್ತು ರಸ್ತೆ ವ್ಯವಸ್ಥೆ ಇಲ್ಲದ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಹೊಸ ಕಾಲೇಜಿಗೆ ಹೋಗೋಕ್ಕೆ ಹಿಂದೇಟು ಆಗ್ತದೆ ಮತ್ತು ಇಲ್ಲಿ ಹೊಸ ಕಾಲೇಜುಗಳನ್ನು ಮಾಡಿಕೊಂಡು ಈ ಎಲ್ಲ ಮೂಲಭೂತ ಸೌಲಭ್ಯ ಮಾಡ್ಕೊಂಡು ಹೋದರೆ ಇದು ಅನುಕೂಲ ಅನ್ನುವಂಥ ಮಾತಿದೆ. ಈಗ ಇಲ್ಲಿ ಅತಿಯಾದ ವಿದ್ಯಾರ್ಥಿಗಳು ಹೊಸ ಅಡ್ಮಿಷನ್ ಮಾಡಿಸ್ತಾ ಇದ್ದಾರೆ ಸರ್. ಹಂಗಾಗಿ ಹೊಸ ಕಾಲೇಜು ಆದಂದರೆ ಇನ್ನೂ ಅನುಕೂಲ ಆಗುತ್ತೆ. ಯಾಕಂದರೆ ಎಲ್ಲ ಡಿಸ್ಟರ್ಬೆನ್ಸ್ ಏನಿರಲ್ಲ. ಈಗ ಹೊಸ ವಿದ್ಯಾರ್ಥಿಗಳು ಏನು ಬರ್ತಾ ಇದ್ದಾರೆ ಅವರನ್ನು ಹೊಸ ಕಾಲೇಜಲ್ಲಿ ಶಿಫ್ಟ್ ಮಾಡಬೇಕು. ಯಾಕಂದರೆ ಎಲ್ಲ ಸ್ಟ್ರೆಂತು ಜಾಸ್ತಿ ಆಗ್ತಾಯಿದೆ, ಕೂಡೋಕ್ಕೆ ಜಾಗ ಇಲ್ಲ. ಮೊದಲ ಪ್ರಿನ್ಸಿಪಲ್ಗಿಂತ ಈಗ ಪ್ರಿನ್ಸಿಪಲ್ ಎಲ್ಲ ವ್ಯವಸ್ಥೆಯನ್ನು ಸರಿಯಾಗಿ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಇಲ್ಲಿಂದ ಬೇರೆ ನಮ್ಮ ಕಾಲೇಜಿಗೆ ಹಳ್ಳಿಗಳಿಂದ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಅಲ್ಲಿಗೆ ಹೋಗಲು ಬಸ್ ಅನುಕೂಲ ಇಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಕೆಲವೊಂದು ಅಲ್ಲಿಗೆ ಟ್ರಾನ್ಸ್ಫರ್ ಆಯ್ತಂದರೆ ಕಾಲೇಜು ಅಲ್ಲಿಂದ ಬೇರೆ ಕಾಲೇಜ್ಗೆ ಟ್ರಾನ್ಸ್ಫರ್ ತೊಗೊಂಡು ವಿದ್ಯಾರ್ಥಿಗಳು ಹೋಗ್ತಾರೆ. ಈಗ ಅಲ್ಲಿಗೆ ಹೋಗೋಕ್ಕೂ ತೊಂದರೆ. ಇಲ್ಲಿಂದ ಮ್ಯಾಕ್ಸಿಮಮ್ ಒಂದು 5 ಕಿಲೋಮೀಟ್ರ್ ಇದೆ. ಅಲ್ಲಿಗೆ ಹೋಗೋಕ್ಕೆ ವ್ಯವಸ್ಥೆ ಇಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಗೌರ್ಮೆಂಟ್ ಕಾಲೇಜಿಗೆ ಹಚ್ಚೋಕೆ ಹಿಂಜರಿತಾ ಇದ್ದಾರೆ ಸರ್. ಅಲ್ಲಿ ಅನುಕೂಲ ಇಲ್ಲ ಸರ್. ಸಿಟಿಯಲ್ಲೇ ಆಗ್ಬೇಕು ಸರ್ ಕಾಲೇಜು. ಆದರೆ ಇದಕ್ಕೆ ಈ ನಿಟ್ಟಿನಲ್ಲಿ ಕಾಲೇಜು ಆಡಳಿತ ಮಂಡಳಿ ಅಥವಾ ಏನು ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯರು ಮತ್ತು ಕೊಪ್ಪಳ ವಿಶ್ವವಿದ್ಯಾಲಯ ಸಹ ಇದಕ್ಕೆ ಮುಂದಾಗ್ತಿಲ್ಲ ಅನ್ನೋದು. ಮತ್ತು ಈಗ ಈ ಕುರಿತು ಏನು ಕೊಪ್ಪಳದ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯರನ್ನು ಕೇಳಿದರೆ, ಈಗಾಗಲೇ ನಾವು 6 ತಿಂಗಳ ಹಿಂದಲೇ ನಮಗೆ ಈ ಒಂದು ಕಾಲೇಜಿನ ಹಸ್ತಾಂತರವಾಗಿದೆ. ಆದರೆ ಶಾಸಕರು ಮತ್ತು ಸಂಸದರು ಒಂದು ಏನು ವರದಿ ನೀಡಲು ಹೇಳ್ತಾರೆ, ಇಲ್ಲಿ ಬೇಕಾಗಿರುವಂಥ ರಸ್ತೆಗೆ ಮತ್ತು ಕಾಲೇಜನ್ನು ಹೆದ್ದಾರಿಯಿಂದ ದಾಟ್ಕೊಳ್ಳೋಕ್ಕೆ ಸ್ಕೈ ವಾಕ್ ಬೇಕಾಗಿದೆ. ಈ ಕುರಿತು ಒಂದು ಸಮಗ್ರವಾದ ವರದಿ ಕೊಟ್ಟಾಗ ನಾವು ಫಂಡನ್ನು ನೀಡ್ತೀವಿ ಮತ್ತು ಅದನ್ನು ಆರಂಭ ಮಾಡ್ತೀವಿ ಅನ್ನೋಂಥ ಮಾತನಾಡಿದ್ದಾರೆ. ಸುಮಾರು 3600 ಹುಡುಗರಿದ್ದಾರೆ, ಮೇಲೆ ಹುಡುಗರಿದ್ದಾರೆ ನಮ್ಮಲ್ಲಿ. ಸೊ ಈಗ ನಾವು ಇಲ್ಲಿ ಶಿಫ್ಟ್ ಮೇಲೆ ನಡೆಸ್ತಾ ಇದ್ದೀವಿ. ಹೊಸ ಬಿಲ್ಡಿಂಗ್ ಎಲ್ಲ ಮುಗಿದಿದೆ. ನಾವು ಇಷ್ಟರಲ್ಲೇ ಅದನ್ನು ರೋಡ್ ಒಂದು ಆಗಬೇಕಾಗಿದೆ, ಆಮೇಲೆ ಸ್ಕೈ ವಾಕ್ ಆಗಬೇಕಾಗಿದೆ. ಯಾಕಂದರೆ NH ಇದೆಯಲ್ಲ, ಭಾರಿ ಡೇಂಜರಲ್ಲಿ. ನಮ್ಮ ಹುಡುಗರು ರೋಡ್ ದಾಟಬೇಕಾದ್ರೆ ಏನಾರು ಆಯ್ತಂದ್ರೆ ಮತ್ತು ಅದನ್ನೆಲ್ಲ ನಾವು ಪ್ರಿಕಾಷನ್ ತೊಗೋಬೇಕಾಗಿದೆ. ಈಗ MLA ಸಾಹೇಬರು MP ಸಾಹೇಬರು ಅದನ್ನೆಲ್ಲ ನಾವು ಈಗ ನಮಗೆ ಜಸ್ಟ್ ಒಂದು ವರ್ಕ್ ಕೊಟ್ಟಿದ್ದಾರೆ, ನೀವು ಸರ್ವೆ ಮಾಡಿಸಿ ಅದನ್ನೆಲ್ಲ ಅನುದಾನ ಹಾಕ್ತೀವಿ, ನಾವು ಬೇಗ ಮಾಡಿಸ್ಕೊಡ್ತೀವಿ, ನೀವು ಹೋಗುವಂತ ಹೇಳಿದ್ದಾರೆ. ಇಲ್ಲ ಸರ್, ಈ ನಾವು ತೊಗೊಂಡೆ ಒಂದು 6 ತಿಂಗಳು ಆಯ್ತು. ಈಗ ಹ್ಯಾಂಡ್ ಓವರ್ ತೊಗೊಂಡೆ ಒಂದು 6 ತಿಂಗಳಾಗಿದೆ. ಸೊ ಈಗ ಅದು ಈಗ ಇಷ್ಟರಲ್ಲೇ ಒಂದು ಅರ್ಧ ಸ್ಟೂಡೆಂಟ್ಸನ್ನ ಅಲ್ಲಿ ಕಳಿಸ್ತೀವಿ ಸರ್ ನಾವು. ಕೆಲವು ಸೆಕ್ಷನ್ ಆಗ್ಬೋದು ಸರ್, 1-2 ತಿಂಗಳಲ್ಲಿ ಆಗ್ಬಿಡುತ್ತೆ ಸರ್, ಅದೇನು ಪ್ರಾಬ್ಲಮ್ ಇಲ್ಲ. ಈಗ ನಾವು ಜಸ್ಟ್ ಸರ್ವೆ ಮಾಡಿಸೋದು ಅಷ್ಟೇ ನೋಡ್ತಾ ಇದ್ದಾರೆ. MP ಸಾಹೇಬ್ರಾಯಿತು, MLA ಸಾಹೇಬ್ರಾಯಿತು, ಅವರೆಲ್ಲ ಸ್ಕೈ ವಾಕಿದ್ದು ಹಾಕ್ಕೊಡ್ತೀವಿ ಅಂದಿದ್ದಾರೆ, ರೋಡಿಂದು ಮಾಡಿಕೊಡ್ತೀವಿ, ಅನುದಾನ ಎಲ್ಲ ಈಗ ತರಿಸಿದ್ದಾರೆ. ಈಗ ಸರ್ವೆ ಆಯ್ತಂದರೆ ಅವರು ನಮ್ಮ ಜಾಗದಲ್ಲಿ ನಮ್ಮದೇನು 4.28 ಎಕರೆ ಇದೆಯಲ್ಲ ಅದರಲ್ಲಿ ರೋಡ್ ಇದು ಮಾಡಿಕೊಟ್ರೆ ನಾವು ಅಲ್ಲಿ ಹೋಗ್ಬಿಡ್ತೀವಿ ಸರ್. ಆದರೆ ಇದು ಎಲ್ಲವೂ ಆಗಬೇಕಾದ್ರೆ ಇನ್ನಷ್ಟು ದಿನ ಬೇಕಾಗಿದೆ. ಈಗಾಗಲೇ 1-1.5 ತಿಂಗಳ ವರ್ಷದ ಹಿಂದಲೇ ಇದು ಆರಂಭವಾಗಿದ್ದು ಇದು ಈಗ ಅನೈತಿಕ ಚಟುವಟಿಕೆ ತಾಣವಾಗಿದೆ. ಇದು ಇನ್ನೇ ಮುಷ್ಟು ಮುಂದೆ ಕಟ್ಟಡವೂ ಸಹ ಹಾಳಾಗುವಂಥ ಲಕ್ಷಣ ಇದೆ. ಆದರೆ ಬೇಗನೆ ಇಲಾಖೆ ಒಂದಿಷ್ಟು
ಕಾಲೇಜಿನ ವಹಿಸಿಕೊಂಡಿರುವುದು ಮತ್ತು ವಿಶ್ವವಿದ್ಯಾಲಯದಿಂದ ಅದಕ್ಕೆ ಬೇಕಾಗಿರುವಂಥ ಪ್ರಸ್ತಾವನೆ ಕಳಿಸಿ ಸರ್ಕಾರ ಈ ಮಟ್ಟದಲ್ಲಿ ಒಂದು ಸ್ಕೈ ವಾಕನ್ನಾಗಿ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಹೆದ್ದಾರಿಯ ಮೇಲಿರುವಂಥ ಸ್ಕೈ ವಾಕ್ ಆಗಿರ್ಬೋದು ಮತ್ತು ಅದು ಸುತ್ತಲೂ ಇರುವಂಥ ಪ್ರದೇಶಕ್ಕೆ ರಸ್ತೆಗೆ ಬೇಕಾಗಿರುವಂಥ ಸೌಲಭ್ಯವನ್ನು ಒದಗಿಸಬೇಕು ಅನ್ನೋದು ಇದೆ. ಆದರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಒದಗಿಸಿ ವಿದ್ಯಾರ್ಥಿಗಳಿಗೆ ಏನು 2 ಅವಧಿಗೆ ನಡೀತದೆ ಮತ್ತು ಕೊಠಡಿ ಸಮಸ್ಯೆ ಇದೆ, ಆಸನಗಳ ಸಮಸ್ಯೆ ಇದೆ, ಇದೆಲ್ಲ ಸಮಸ್ಯೆಗೆ ಬಗೆಹರಬೇಕಂತ ಹೇಳಿದರೆ ಅವರು ವಿದ್ಯಾರ್ಥಿಗಳಿಗೆ ಈಗ ವಿಷಯವಾರು ಕಾಲೇಜುಗಳನ್ನು ಪ್ರತ್ಯೇಕ ಮಾಡಿದಾಗ ಮಾತ್ರ ಈ ಎಲ್ಲ ಸಮಸ್ಯೆ ಬಗೆಹರಿಯುತ್ತದೆ ಅನ್ನುವಂಥ ಮಾತಿದೆ. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಾದರೂ ಈ ಜಿಲ್ಲಾಡಳಿತ ಅಥವಾ ಶಾಸಕರು ಮತ್ತು ಸಂಸದರು ಈ ಕುರಿತು ಕ್ರಮ ಕೈಗೊಳ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಪ್ಪ ಬಾಚಲಪುರ್, ನ್ಯೂಸ್ 18 ಕೊಪ್ಪಳ.